ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರಾವೀಣ್ಯತಾ ವಿಡಿಯೋ ಟ್ಯುಟೋರಿಯಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶುಭ ದಿನ. ನಿಮ್ಗೆಲ್ರಿಗೂ ತಿಳಿದಿರುವಂತೆ ನಾವು ಪ್ರಾವೀಣ್ಯತಾ ಚಾನಲ್ ಮುಖಾಂತರ NEET ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಹಾಗೂ KSLET ಕರ್ನಾಟಕ ಸ್ಟೇಟ್ ಲೆಕ್ಚರ್ಶಿಪ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ KSET ನ ವಿಡಿಯೋ ಟ್ಯುಟೋರಿಯಲ್ಗಳನ್ನು ಈ ಪ್ರಾವೀಣ್ಯತಾ ಚಾನಲ್ ಮುಖಾಂತರ ನಿಮ್ಮೆಲ್ರಿಗೂ ತಲುಪಿಸಿ ನಿಮ್ಮ ಯಶಸ್ಸಿಗೆ ನಮ್ಮದೊಂದು ಕಿರುಕಾಣಿಕೆ ಕೊಡುವ ಸಣ್ಣ ಪ್ರಯತ್ನವನ್ನು ಈ ಪ್ರಾವೀಣ್ಯತಾ ಚಾನಲ್ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ನಾನಿವತ್ತು ಒಂದು ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋನಿದ್ದೀನಿ. ವೇರ್ ನೆಸೆಸರಿ, ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲ ಪಾಸಿಬಲ್ ಎಕ್ಸ್ಟೆಂಟಿಗೆ ಆ ಕ್ವಶನನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಅದಕ್ಕೆ ಯಾಕೆ ಆ ಆನ್ಸರೇ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಈ ವಿಡಿಯೋ ಟ್ಯುಟೋರಿಯಲನ್ನು ಮಾಡಿದ್ದೀನಿ. ನೀವೆಲ್ಲರೂ ಈ ವಿಡಿಯೋ ಟ್ಯುಟೋರಿಯಲ್ನ ನೋಡಿ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತ ನಾನು ಈ ವಿಡಿಯೋ ಲೆಕ್ಚರನ್ನು ಸ್ಟಾರ್ಟ್ ಮಾಡ್ತೀನಿ. ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ 2017 ಜನರಲ್ ಪೇಪರನ್ನು ನಾನಿವತ್ತು ಡಿಸ್ಕಸ್ ಮಾಡೋನಿದ್ದೀನಿ. ಅದರಲ್ಲಿ ಒಂದಷ್ಟು ಕ್ವಶನನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ನೊಂದಷ್ಟು ಕ್ವಶನ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಾದರಪಡಿಸೋನಿದ್ದೀನಿ. NET 2017 General Paper 1 Previous Year Solved Questions. ಈಗ ಕ್ವಶನ್ ನಂಬರ್ 1 ನೋಡೋಣ. The dominant source of pollution due to oxides of nitrogen in urban area is. ಫ್ರೆಂಡ್ಸ್, ಇಲ್ಲಿ ಸೌರ್ಸ್ ಅಂತ ಕೊಟ್ಟಿದ್ರೆ ಒಂದು ಆನ್ಸರ್ ಆಗುತ್ತೆ, ಡಾಮಿನೆಂಟ್ ಸೌರ್ಸ್ ಅಂತ ಕೊಟ್ಟಾಗಲೇ ಒಂದು ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ನಾವು ಕ್ವಶನನ್ನು ಭಾಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ದ ಡಾಮಿನೆಂಟ್ ಸೌರ್ಸ್ ಆಫ್ ಪೊಲ್ಯೂಷನ್ ಡ್ಯೂ ಟು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇನ್ ಅರ್ಬನ್ ಏರಿಯಾ. ಈ ನೈಟ್ರೋಜನ್ ಆಕ್ಸೈಡ್ ಅಂತ ಏನಿರುತ್ತೆ ಅದು ಒಂದು ಪೊಲ್ಯೂಟೆಂಟು, ಎನ್ವಿರಾನ್ಮೆಂಟನ್ನು ಹಾಳು ಮಾಡುತ್ತೆ. ಅದರ ಡಾಮಿನೆಂಟ್ ಸೌರ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಎಲ್ಲವೂ ಕೂಡ ಸೌರ್ಸ್ ಅನ್ನಿಸ್ಬೋದು, ಒಂದಷ್ಟು ಪ್ರಮಾಣದಲ್ಲಿ ಎಲ್ಲವೂ ಕೂಡ ನೈಟ್ರೋಜನ್ ಆಕ್ಸೈಡ್ಸನ್ನು ಹೊರ ಹಾಕ್ಬೋದು. ಬಟ್ ಡಾಮಿನೆಂಟ್ ಸೌರ್ಸ್ ಯಾವುದಪ್ಪ ಅಂತಂತಂದರೆ ಕಮರ್ಷಿಯಲ್ ಸೆಕ್ಟಾರ್. ಸೊ ದ ಆನ್ಸರ್ ಈಸ್ ಕಮರ್ಷಿಯಲ್ ಸೆಕ್ಟಾರ್. ಆನ್ಸರ್ ಬಿ, ದಟ್ ಈಸ್ ಆಪ್ಷನ್ ಬಿ. ಕಮರ್ಷಿಯಲ್ ಸೆಕ್ಟಾರ್ is the dominant source of nitrogen oxide. Friends, let's look upon the second question. Second question is about assertion and reason. Assertion ನೋಡೋಣ, ಅದಕ್ಕೆ ರೀಸನ್ ಕರೆಕ್ಟ್ ಆಗಿದೆಯಾ ಅಂತ ನೋಡೋಣ ಅಷ್ಟೇ. ಇದು ಭಾಳ ಸಿಂಪಲ್ ಕ್ವಶನ್ನು. ಅಸರ್ಷನ್ ಯಾವುದೋ ಒಂದು ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟ್ಗೆ ಯಾವುದೋ ಒಂದು ರೀಸನ್ ಕೊಟ್ಟಿರ್ತಾರೆ, ಆ ರೀಸನ್ಗೂ ಅದಕ್ಕೂ ಸಂಬಂಧ ಇದೆಯಾ ಅಂತ ನೋಡ್ಬಿಟ್ಟು ಆಪ್ಷನ್ ನೋಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಕ್ರಿಟಿಕಲ್ ಟು ವೆಲ್ ಬೀಯಿಂಗ್ ಆಫ್ ಹ್ಯೂಮನ್ ಸೊಸೈಟಿ. ಅಸರ್ಷನ್ನು ಏನೀಗಂದರೆ ಈ ಎಕಾನಮಿನಲ್ಲಿ ಎಲ್ಲ ಸೆಕ್ಟಾರು ಒಂದೇ ಗ್ರೋತ್ ರೇಟಲ್ಲಿ ಅಥವಾ ಅದರದೇ ಆದಂತಹ ಗ್ರೋತ್ ರೇಟಲ್ಲಿ ಬೆಳೆದ್ರೆ ಮನುಷ್ಯನ ಸಾಮಾಜಿಕ ಜೀವನಕ್ಕೆ ಅತಿ ಮುಖ್ಯವಾದಂತಹ ಅಂಶ ಆಗುತ್ತೆ ಅದು ಅಂತಂದ್ಬಿಟ್ಟು. ಹೌದು, ನಿಮ್ಗೆ ಯಾವುದೋ ಒಂದು ಇಂಡಸ್ಟ್ರಿ ತುಂಬ ಫಾಸ್ಟಾಗಿ, ಯಾವುದೋ ಒಂದು ಇಂಡಸ್ಟ್ರಿಲಿ ತುಂಬ ಲಾಸ್ ಆಗ್ತಾ ಇದ್ರೆ ಸಮಾಜದಲ್ಲಿ ಏರುಪೇರುಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಎಲ್ಲವೂ ಸೇರಿದಂತೆ ಡೆವಲಪ್ ಆಗೋದಿರುತ್ತಲ್ಲ, ಅದು ಭಾಳ ಒಳ್ಳೆಯದು ಹ್ಯೂಮನ್ ಸೊಸೈಟಿಗೆ. ಅಸರ್ಷನ್ ಸರಿ ಇದೆ. ರೀಸನ್ ನೋಡೋಣ. ರೀಸನ್, ಎನ್ವಿರಾನ್ಮೆಂಟಲಿ ಸೌಂಡ್ ಪಾಲಿಸೀಸ್ ಡು ನಾಟ್ ಹಾರ್ಮ್ ದ ಎನ್ವಿರಾನ್ಮೆಂಟ್ ಆರ್ ಡಿಪ್ಲೀಟ್ ದ ನ್ಯಾಚುರಲ್ ರಿಸೋರ್ಸಸ್. ನೋಡಿ, ಪರಿಸರಕ್ಕೆ ಸಂಬಂಧಿಸಿದಂತೆ ತುಂಬ ಒಳ್ಳೆ ನೀತಿ ನಿಯಮಾವಳಿಗಳು, ರಾಜ್ಯ ಅಥವಾ ಕೇಂದ್ರ ಸರ್ಕಾರ ರಚಿಸುವಂತಹ ನೀತಿ ನಿಯಮಾವಳಿಗಳು ಬಹಳ ಮುಖ್ಯ ಮತ್ತು ಪರಿಸರ ಹಾಳಾಗೋದನ್ನು ತಪ್ಪಿಸುತ್ತೆ. ಹಾಗೆ ಏನು ಸ್ವಾಭಾವಿಕ ಸಂಪತ್ತುಗಳು, ನೈಸರ್ಗಿಕ ಸಂಪನ್ಮೂಲಗಳು ಅಂತ ನಾವೇನು ಕರಿತೀವಿ, ಅವು ನಶಿಸಿ ಹೋಗೋದನ್ನು ತಪ್ಪಿಸಬಹುದು ಅಂತ ಹೇಳಿದ್ದಾರೆ. ಹೌದು, ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಮಾಡುವಂತಹ ಉತ್ತಮ ನಿಯಮಾವಳಿಗಳು ಪರಿಸರ ಹಾಳಾಗೋದನ್ನು ತಪ್ಪಿಸುತ್ತೆ, ಹಾಗೆ ನೈಸರ್ಗಿಕ ಸಂಪನ್ಮೂಲಗಳು ಅಳಿದು ಹೋಗೋದನ್ನು ತಪ್ಪಿಸುತ್ತೆ. ರೀಸನ್ ಕೂಡ ಕರೆಕ್ಟ್ ಆಗಿದೆ. ಬಟ್ ಅಸರ್ಷನ್ನು ರೀಸನ್ನು ರಿಲೇಷನ್ ಇದೆಯಾ ಅಂತಂತಂದರೆ
ಇಲ್ಲ, ಇದು ಎಕಾನಮಿ ಬಗ್ಗೆ ಮಾತಾಡುತ್ತೆ, ಇದು ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಹಾಗಾಗಿ ಚೂಸ್ ದ ಕರೆಕ್ಟ್ ಕೋಡ್ ಅಂತಂತಂದ್ರೆ ಇಲ್ಲಿ ಕೋಡ್ ಎ ನೋಡೋಣ. ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್. ಅಫ್ಕೋರ್ಸ್ ವಿ ಅಗ್ರೀಡ್, ಎರಡು ಸರಿ ಇದೆ ಅಂತ ಅಂದ್ಬಿಟ್ಟು. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೋ, R is not the correct explanation of A because it is talking about economy and this is talking about environment. So B ನೋಡೋಣ. Both A and R are correct, but R is not the correct explanation of A. Possibly the answer ಇರಬಹುದು ಅಂತ ಅನಿಸ್ತಿದೆ. Let's look. Option C, A is true and R is also true. This is also possibly right. And D, A is false and R is true. This is not the answer. ನಾವು ಇದನ್ನ ಬಿಟ್ಟು ಈ ಬಿ ಆ್ಯಂಡ್ ಸಿ ಆಪ್ಷನಲ್ಲಿ ಡಿಸೈಡ್ ಮಾಡಬೇಕಾಗಿದೆ. ಬಿ ಆ್ಯಂಡ್ ಸಿ ನಲ್ಲಿ ಬಿ ಅಪ್ರಾಪ್ರಿಯೇಟ್ ಆಗುತ್ತೆ, ಯಾಕೆಂದರೆ ಎರಡೂ ಕರೆಕ್ಟ್ ಅಂತ ಇಲ್ಲೂ ಹೇಳುತ್ತೆ, ಎರಡೂ ಸರಿ ಅಂತ ಇಲ್ಲೂ ಹೇಳುತ್ತೆ. ಬಟ್ ಆರ್ ಇಸ್ ನಾಟ್ ದ ರೈಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳಿರೋದ್ರಿಂದ ನಮಗೂ ಅದು ಆನ್ಸರ್ ಅನ್ಸೋದ್ರಿಂದ ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, that is both assertion and reasons are correct, but reason is not correct explanation of A. Hope you understanding, friends. So now ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3. Which of the following is not a waterborne disease? ಈ ಕೆಳಗಿನ ಯಾವ ಕಾಯಿಲೆ ನೀರಿನಿಂದ ಉತ್ಪತ್ತಿಯಾಗಲ್ಲ ಅಂತ ಕೇಳಿದ್ದಾರೆ. ಸೊ ಟೈಫಾಯ್ಡ್, ಹೆಪಟೈಟಿಸ್, ಕಾಲರಾ, ಡೆಂಗ್ಯೂ. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡೋಣ. ನಿಮ್ಗೆಲ್ಲರಿಗೂ ಗೊತ್ತಿದೆ ಹೆಚ್ಚು ಕಡಿಮೆ, ಎಲ್ಲ ನಾವು ಸುತ್ತಮುತ್ತ ಜನಗಳಲ್ಲಿ ನೋಡುವಂತಹ ಕಾಯಿಲೆನೇ ಆಗಿರೋದ್ರಿಂದ. ಸೊ ಟೈಫಾಯ್ಡ್ ಹೇಗೆ ಬರುತ್ತೆ, ಹೆಪಟೈಟಿಸ್ ಹೇಗೆ ಬರುತ್ತೆ, ಕಾಲರಾ ಹೇಗೆ ಬರುತ್ತೆ, ಡೆಂಗ್ಯೂ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ದ್ಯಾಟ್ ವಿ ಕ್ಯಾನ್ ಡಿಸೈಡ್ ವಿಚ್ ಇಸ್ ದ ರೈಟ್ ಆನ್ಸರ್. ಟೈಫಾಯ್ಡ್ ಫೀವರ್ ಈಸ್ ಎನ್ ಇನ್ಫೆಕ್ಷನ್ that spread through contaminated food and water. ಕಲುಷಿತಗೊಂಡ ನೀರು ಮತ್ತು ಆಹಾರದಿಂದ ಟೈಫಾಯ್ಡ್ ಅನ್ನೋದು ಬರುತ್ತೆ. ಸೊ ಆಬ್ವಿಯಸ್ಲಿ, ಸೊ ವಾಟ್ ಈಸ್ ಹಿಯರ್? ಕಂಟಾಮಿನೇಟೆಡ್ ವಾಟರ್ ಈಸ್ ದ ರೀಸನ್ ಫಾರ್ ಟೈಫಾಯ್ಡ್. ಸೊ ಇದು ವಾಟರ್ ಬೋರ್ನ್ ಡಿಸೀಸ್ ಅಂತಾನೆ ಅನ್ನಿಸ್ತಿದೆ ನಮಗೆ. ನೆಕ್ಸ್ಟ್, ಹೆಪಟೈಟಿಸ್. ಹೆಪಟೈಟಿಸ್ ವೈರಸ್ ಈಸ್ ಟ್ರಾನ್ಸ್ಮಿಟೆಡ್ ವೆನ್ uninfected person ingests food or water that has been contaminated. ಹೆಪಟೈಟಿಸ್ ವೈರಸ್ ಕೂಡ ಕಲುಷಿತಗೊಂಡ ಆಹಾರ ಅಥವಾ ನೀರಿಂದನೇ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ವಾಟರ್ ಹ್ಯಾಸ್ ಸೋರ್ಸ್ ಫಾರ್ ದಿ ಡಿಸೀಸ್. ನೆಕ್ಸ್ಟ್, cholera. Cholera is the bacteria is passes through feces. It is spread by drinking water contaminated by feces. ಇದು ಕೂಡ ಕಾಲರಾ ಕಾಲರಾ ಬಂದ ರೋಗಿಯ ಫೀಸಸ್ಸು ನೀರೊಳಗಡೆ ಸೇರಿ ಆ ನೀರನ್ನು ಬೇರೆಯವ್ರು ಕುಡಿದಾಗ ಕಾಲರ್ ಬರುತ್ತೆ. ಸೊ ನಾವು ಈಸಿಯಾಗಿ ಹೇಳ್ಬೋದು ಇದು ಕೂಡ ವಾಟರ್ ಬೋರ್ನ್ ಡಿಸೀಸೇ, ಕಾಲರಾ ಕೂಡ. ಸೊ ನೆಕ್ಸ್ಟ್ ಈಸ್ ಡೆಂಗ್ಯೂ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೆಂಗ್ಯೂ ಸೊಳ್ಳೆಯಿಂದ ಬರೋ ಅಂಥ ಒಂದು ಕಾಯಿಲೆ. ಎ ಮಸ್ಕಿಟೋ ಬೋರ್ನ್ ವೈರಲ್ ಡಿಸೀಸ್ ಅಕ್ಕರಿಂಗ್ ಇನ್ ಟ್ರಾಪಿಕಲ್ ಅಂಡ್ ಸಬ್ಟ್ರಾಪಿಕಲ್ ಏರಿಯಾಸ್. ಇದು ಸೊಳ್ಳೆಯಿಂದ ಬರುವಂತಹ ಕಾಯಿಲೆ. ಸೊ ಹಾಗಾಗಿ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ವಾಟರ್ ಬೋರ್ನ್ ಡಿಸೀಸ್? ಈ ಥರದ ಕ್ವಶನ್ಗಳನ್ನು ಭಾಳ ಕೇರ್ಫುಲ್ ಆಗಿ ಇದು ಮಾಡ್ಕೋಬೇಕು. ನಾಟ್ ಅನ್ನೋದನ್ನು ಓದ್ಕೊಳ್ಳಿಲ್ಲ ಅಂತಂತಂದರೆ ನೀವು ಆನ್ಸರ್ನ ತಪ್ಪು ಮಾಡೋ ಎಲ್ಲ ಸಾಧ್ಯತೆಗಳಿರುತ್ತೆ. ನಾಟ್ ವಾಟರ್ ಬೋರ್ನ್ ಡಿಸೀಸ್ ಅಂತಂತಂದರೆ ಸೊ ಇಲ್ಲಿ ಈ ಮೂರು ನೀರಿನಿಂದ ಬರುವಂತಹ ಕಾಯಿಲೆಗಳೇ. ಡೆಂಗ್ಯೂ ಸೊಳ್ಳೆಯಿಂದ ಬರೋ ಕಾಯಿಲೆ ಆಗಿರೋದ್ರಿಂದ ಆಪ್ಷನ್ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ವೆಬ್ 2.0 ಅಪ್ಲಿಕೇಶನ್ಸ್? ವೆಬ್ 2.0 ಅಪ್ಲಿಕೇಶನ್ ಈಸ್ ಕಂಪ್ಯೂಟರ್ ಅಪ್ಲಿಕೇಶನ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ 1.0, 2.0 ಹೀಗೆ ಇದು ಸೀರೀಸು. 2.0ನಲ್ಲಿ ಯಾವುದು ಈ ಕೆಳಗಿನ ಯಾವ ಫೀಚರ್ ಇರುತ್ತೆ ಅಂತಂತಂದರೆ ನೋಡಿ, ಮಲ್ಟಿಪಲ್ ಯೂಸರ್ಸ್ ಶೆಡ್ಯೂಲ್ ದೇರ್ ಟೈಮ್ ಟು ಯೂಸ್ 2.0 ಅಪ್ಲಿಕೇಶನ್ಸ್ ಬೈ ಒನ್. ಸೊ ಇದಕ್ಕಿಂತ ನಾನು 2.0 ಅಪ್ಲಿಕೇಶನ್ ಅಂದರೆ ಏನು ಅಂತ ನೋಡೋಣ, ಆಮೇಲೆ ಆನ್ಸರನ್ನು ಡಿಸೈಡ್ ಮಾಡೋಣ.
Web 2.0 is the term used to describe a variety of websites and applications that allow anyone to create and share online information or material. ಆನ್ಲೈನ್ ಇನ್ಫಾರ್ಮೇಷನ್ ಮತ್ತು ಮೆಟೀರಿಯಲ್ನ ಶೇರ್ ಮಾಡುವಂಥ ಒಂದು ಆಪ್ಷನನ್ನು ವೆಬ್ 2.0 ಅಪ್ಲಿಕೇಶನಲ್ಲಿ ಕೊಡಲಾಗುತ್ತೆ 1.0ಗಿಂತ 2.0ನಲ್ಲಿ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಮಲ್ಟಿಪಲ್ ಯೂಸರ್ಸ್ ಶೆಡ್ಯೂಲ್ ದೇರ್ ಟೈಮ್ ಟು ಯೂಸ್ Web 2.0 applications one by one. This is not. Web 2.0 applications are focused on the ability for people to collaborate and share information online. So this is online information. So answer B, option B is the answer. No need to read further. Friends, next question anna nodona. Yenadru doubts idre you please comment in our reply boxes, so that we will try our best to reach out your doubts. Number 5, with regard to a word processing software, the process of combining static information in a publication together with variable information in a data source to create one merged publication is called. ಫಾರ್ ಎಕ್ಸಾಂಪಲ್ ನೀವೊಂದು ಟೆಂಪ್ಲೇಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿರ್ತೀರಾ, ಅದು ಸ್ಟಾಟಿಕ್ ಇನ್ಫಾರ್ಮೇಷನ್ನು, ಮತ್ತು ನೀವೀಗ ಬೇರೆ ಯಾವುದೋ ಇನ್ಫಾರ್ಮೇಷನನ್ನು ಇದು ಮಾಡ್ತಾ ಇರ್ತೀರಾ, ಸೊ ಅದು ವೇರಿಯಬಲ್ ಇನ್ಫಾರ್ಮೇಷನ್ನು. ನೀವು ಎರಡನ್ನೂ ಒಂದು ಕಡೆ ತೊಗೊಂಬಂದು ಅದನ್ನ ಒಂದು ಡಾಕ್ಯುಮೆಂಟ್ ಮಾಡುವಂಥ ಒಂದು ಆಪ್ಷನನ್ನು ಏನಂತ ಕರಿತೀವಿ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ನೀವು ಮೇಲ್ ಮಾಡಬೇಕಾದ್ರೆ ನಿಮ್ಮ ಸಿಗ್ನೇಚರನ್ನು ನೀವು ಆಲ್ರೆಡಿ ಮಾಡಿಟ್ಕೊಂಡಿರ್ತೀರ. ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಸೋ ಅಂಡ್ ಸೋ ಬ್ಯಾಂಗ್ಳೂರ್ ಅಂತ ಅಂದ್ಬಿಟ್ಟು ಒಂದು ಸ್ಟಾಟಿಕ್ ಇನ್ಫಾರ್ಮೇಷನನ್ನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಪ್ರತಿ ಸಾರಿ ಮೇಲ್ ಮಾಡಬೇಕಾದ್ರೂ ಅದನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ವೇರಿಯಬಲ್ ಇನ್ಫಾರ್ಮೇಷನ್ ನೀವು ಬರಿಬೇಕಾಗಿರೋದನ್ನ ಬರೆದ್ರೆ ಆ್ಯಡ್ ಸಿಗ್ನೇಚರ್ ಅಂತ ಕೊಟ್ಟರೆ ಅದೇ ಆ್ಯಡ್ ಆಗಿಬಿಡುತ್ತೆ. ಆ ಥರದ್ದು ವರ್ಡ್ ಪ್ರೊಸೆಸಿಂಗಲ್ಲಿ ಒಂದು ಆಪ್ಷನ್ ಇದೆ. ನೀವು ಸ್ಟಾಟಿಕ್ ಇನ್ಫಾರ್ಮೇಷನ್ನು ಹೆಡ್ಡರು ಫೂಟರು ಎಲ್ಲದನ್ನು ಕಾಮನ್ ಆಗಿ ಇಟ್ಕೊಂಡು ಮಧ್ಯೆ ಟೈಪ್ ಮಾಡಬೇಕಾಗಿರೋದು ಅಷ್ಟನ್ನು ಟೈಪ್ ಮಾಡಿ ಅದನ್ನು ಹಳೆ ಇನ್ಫಾರ್ಮೇಷನ್ನು ಹಾಗೆ ಈಗ ಹೊಸ ಇನ್ಫಾರ್ಮೇಷನ್ ಅದನ್ನೇ ನಾವು ಸ್ಟಾಟಿಕ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಹಳೆ ಸ್ಟ್ಯಾಂಡರ್ಡ್ ಆಗಿ ಎಲ್ಲದಕ್ಕೂ ಬೇಕಾಗಿರೋದನ್ನು ಹೊಸದಾಗಿ ನಾವು ಆ್ಯಡ್ ಮಾಡೋದನ್ನು ವೇರಿಯಬಲ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಇವೆರಡನ್ನೂ ಆ್ಯಡ್ ಮಾಡಿ ಪಬ್ಲಿಕೇಶನ್ ಮಾಡೋ ಅಂಥ ಒಂದು ಆಪ್ಷನನ್ನು ಏನಂತ ಕರಿತೀವಿ? ಈ 4 ಆಪ್ಷನಲ್ಲಿ ಎಲೆಕ್ಟ್ರಾನಿಕ್ ಮೇಲ್, ಡಾಟಾ ಸೋರ್ಸಿಂಗ್, ಮೇಲ್ ಮರ್ಜ್, ಸ್ಪ್ಯಾಮ್ ಮೇಲ್. ಈ 4 ಆಪ್ಷನ್ನಲ್ಲಿ ಯಾವ ಆಪ್ಷನ್ನು ಇದಕ್ಕೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲು ಎಕ್ಸ್ಪ್ಲನೇಷನ್ ನೋಡೋಣ. ಎಲೆಕ್ಟ್ರಾನಿಕ್ ಮೇಲ್ ಇಸ್ ಎ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಮೆಸೇಜಸ್ ಬಿಟ್ವೀನ್ ಪೀಪಲ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್. ಎಲೆಕ್ಟ್ರಾನಿಕ್ ಡಿವೈಸಸ್ಸನ್ನು ಬಳಸೋ ಅಂಥ ಜನರ ಮಧ್ಯೆ ಒಂದು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡುವಂಥ ಇದನ್ನು ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಸೂಟಬಲ್ ಫಾರ್ ದ್ಯಾಟ್. ಡಾಟಾ ಸೋರ್ಸಿಂಗ್ ಇಸ್ ನಾಟ್ something publication or creating information. It is just collecting the information at one place. So data sourcing is the first step in any data warehousing project, collecting data from sources like files, DBMS, live data feed. ಸೊ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಡಾಟಾನ ಕಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳೋದನ್ನು ನಾವು ಡಾಟಾ ಸೋರ್ಸಿಂಗ್ ಅಂತ ಕರಿತೀವಿ. ಮೇಲ್ ಮರ್ಜ್ ಕನ್ಸಿಸ್ಟ್ ಆಫ್ ಕಂಬೈನಿಂಗ್ ಮೇಲ್ ಆ್ಯಂಡ್ ಲೆಟರ್ಸ್ and pre-addressed envelopes or mailing labels for mass mailing from a form letter. Nodi, this is what actually the answer is. Mail merge consists of combining mail and letters and pre-addressed envelopes. ಈ pre-addressed envelopes ಅಂತಂದ್ರೆ ಆಲ್ರೆಡಿ ಮಾಡಿಟ್ಟಿರ್ತಕ್ಕಂಥ ಒಂದಷ್ಟು ಸ್ಟಾಟಿಕ್ ಇನ್ಫಾರ್ಮೇಷನ್, ಹಾಗೆ ಈಗ ಮಾಡುವಂಥ ಮೇಲ್ ಆ್ಯಂಡ್ ಲೆಟರ್ಸ್. These both could be combined together and publish or send. So this is what is mail merge. So the answer here itself is decided. So option for this 5th question is option C. Spam mail, you know that. Some unwanted mails, unsolicited mails. Spam mail refers to junk mail, is unsolicited messages sent in bulk by email. So the finally answer is option C, that is mail merge. Friends, explanation maybe little more, but without explanation you cannot make a valid judgment about answer to the question. Friends, let's look next question, that is question number 6. DVD technology
uses an optical media to store the digital data. DVD is an acronym for. DVD is an acronym for which of the following expansions? Digital vector disk, digital volume disk, digital versatile disk, digital visualization disk. Friends, here option C is the answer, digital versatile disk. Why it is versatile? We know CD ಅಂತ ಬರ್ತಾ ಇತ್ತು, ಕಾಂಪ್ಯಾಕ್ಟ್ ಡಿಸ್ಕ್. ಅದರ ನೆಕ್ಸ್ಟ್ ರೂಪಾಂತರನೇ DVD. CD-ನಲ್ಲಿ ನಾವು ಕಡಿಮೆ ಸ್ಟೋರೇಜನ್ನು ಮಾಡ್ಬೋದಾಗಿತ್ತು, ಮತ್ತು ಕಡಿಮೆ ಯೂಸರ್ ಫ್ರೆಂಡ್ಲಿ, ಫಾರ್ಮ್ಯಾಟ್ ರೇಟ್ ಎಲ್ಲ ತುಂಬ ಕಡಿಮೆ ಇತ್ತು. DVD ಬಂದಾಗ CD-ಗಿಂತ 7 times ಮೋರ್ ಡಾಟಾನ ಸ್ಟೋರ್ ಮಾಡುವಂಥ ಕೆಪಾಸಿಟಿ DVD ಪಡ್ಕೊಳ್ಳುತ್ತೆ. ಹಾಗೆ ಫಾರ್ಮ್ಯಾಟ್ ರೇಟು ಅದಕ್ಕಿಂತ 32% ಮೋರ್ ಇದ್ದಿದ್ದರಿಂದ ಬಹುಪಯೋಗಿ ಅನ್ನೋ ಅರ್ಥಕ್ಕೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರೆದ್ರು. ಸೊ ಹಾಗಾಗಿ ಅದನ್ನು ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತಲೂ ಕರೀತಾರೆ. ಹವೆವರ್ ಹಿಯರ್ ದ ಆಪ್ಷನ್ ವಿಡಿಯೋ ಡಿಸ್ಕ್ ಅನ್ನೋದು ಯಾವುದೂ ಇಲ್ಲ. ಹಾಗಾಗಿ ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಲುಕ್ the seventh question. Which of the following are the demerits of globalization of higher education? ಉನ್ನತ ಶಿಕ್ಷಣವನ್ನು ಅಂತಾರಾಷ್ಟ್ರೀಕರಣಗೊಳಿಸೋದ್ರಿಂದ ಆಗುವ ಅನಾನುಕೂಲಗಳು ಏನು ಅಂತ ಅಂದ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಯಾವ್ಯಾವ ಅನಾನುಕೂಲ ಇದಾವೆ ಅಂತ ಅಂದ್ಬಿಟ್ಟು ನೋಡೋಣ. ಎಕ್ಸ್ಪೋಜರ್ ಟು ಗ್ಲೋಬಲ್ ಕರಿಕ್ಯುಲಮ್, ಅಂತಾರಾಷ್ಟ್ರೀಯ ಸಿಲೆಬಸ್ ಅಂತ ಏನು ಕರಿತೀವಿ, ಪಠ್ಯ ಚಟುವಟಿಕೆಗಳಿಗೆ ನಾವೆಲ್ಲ ಎಕ್ಸ್ಪೋಸ್ ಆಗ್ತೀವಿ, ನಾವು ತೆರೆದುಕೊಂತೀವಿ. ಇದೇನು ಡಿಮೆರಿಟ್ಸ್ ಅಂತ ಅನ್ನಿಸ್ತಾ ಇಲ್ಲ. ಯಾವುದೋ ನಮ್ಮದೇ ಒಂದು ಸಿಲೆಬಸ್ಸು ಅಷ್ಟನ್ನೇ ನಾವು ಓದ್ಕೋತಾ ಇದ್ದೀವಿ ಅಂತಂತಂದರೆ ದ ಗ್ಯಾಪ್ ಈಸ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್ ಬೈ ದಿ ಗ್ಲೋಬಲ್ ರಿಕ್ವೈರ್ಮೆಂಟ್ ಆಸ್ ಅ ಡಿಗ್ರಿ ಹೋಲ್ಡರ್ ಆ್ಯಂಡ್ ವಾಟ್ ವಿ ಆರ್ ಸ್ಟಡಿಂಗ್ ಇನ್ ದ ಡಿಗ್ರಿ. ಬಟ್ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ಟು ಗ್ಲೋಬಲ್ ಕರಿಕ್ಯುಲಮ್. ದಟ್ಸ್ ಮೆರಿಟ್ ಆ್ಯಕ್ಚುಲಿ. ದ ಸೆಕೆಂಡ್ ಆಪ್ಷನ್, promotion of elitism in education. Of course, this is one demerit. Elitism means ಕಾಲೇಜುಗಳಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತರಗಳು ಕ್ರಿಯೇಟ್ ಆಗೋಗುತ್ತೆ. ತುಂಬ ಶ್ರೀಮಂತರಿಗೆ ಒಂದಷ್ಟು ಕಾಲೇಜುಗಳು ಆಗ್ಬಿಡುತ್ತೆ. ಯಾವ ಫಾರಿನ್ ಕಾಲೇಜ್ಗಳು, ಫಾರ್ ಎಕ್ಸಾಂಪಲ್ ಆಕ್ಸ್ಫರ್ಡ್ ಇರ್ಬೋದು, ಹಾರ್ವರ್ಡ್ ಇರ್ಬೋದು, ಈ ಕಾಲೇಜ್ಗಳೆಲ್ಲ ತುಂಬ ಟಾಪ್ ಕ್ಲಾಸ್ ರಿಚ್ ಪೀಪಲ್ಗೆ ಆಗ್ಬಿಡುತ್ತೆ. ಮತ್ತು ಮೀಡಿಯಮ್ ಕ್ಲಾಸ್ ಏನಿರ್ತಾರೆ ಅವ್ರಿಗೊಂದಷ್ಟು ಕಾಲೇಜು ಆಗುತ್ತೆ. ಇನ್ನು ಬಡವ್ರಿಗೊಂದಷ್ಟು ಕಾಲೇಜುಗಳು ಕಾಲೇಜ್ಗಳ ನಡುವೆ ಅಂತರ ಕ್ರಿಯೇಟ್ ಆಗೋಗುತ್ತೆ. ಸೊ ಇದು ಒಂದು ಡಿಮೆರಿಟೇ, ಪ್ರಮೋಷನ್ ಆಫ್ ಎಲೈಟಿಸಮ್ ಇನ್ ಎಜುಕೇಷನ್. ಎಲ್ಲರಿಗೂ ಸಮಾನಾಂತರ ಶಿಕ್ಷಣ ಸಿಗದೆ ಹೋಗಬಹುದು. ಮೂರನೇ ಆಪ್ಷನ್ನು, ಕಮಾಡಿಫಿಕೇಶನ್ ಆಫ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣವನ್ನು ಒಂದು ವಸ್ತು ರೀತಿನಲ್ಲಿ ಮಾರೋಕ್ಕೆ ಶುರುವಾಗ್ಬಿಡ್ತಾರೆ. ಅಫ್ಕೋರ್ಸ್ ಈ ಡಿಮೆರಿಟ್ಸ್ ಆಗುವಂಥ ಚಾನ್ಸಸ್ ಇದೆ. ಹೇಗೆ ಅಂತಂತಂದರೆ ತುಂಬ ಫಾರಿನ್ ಕಾಲೇಜಸ್, ಫಾರಿನ್ ಯೂನಿವರ್ಸಿಟೀಸ್ ಎಲ್ಲ ಬಂದಾಗ ಅವರೆಲ್ಲ ತುಂಬ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಂಡು ಬರ್ತಾರೆ. ಆ ಇನ್ವೆಸ್ಟ್ಮೆಂಟನ್ನು ವಾಪಸ್ ಎಕ್ಸ್ಪೆಕ್ಟೇಷನ್ ಮಾಡೋ ಧಾವಂತದಲ್ಲಿ ಜನರಿಂದ ಹಣ ಸಂಗ್ರಹಕ್ಕೆ ನಿಂತ್ಕೊತಾರೆ. ತುಂಬ ದೊಡ್ಡ ಬೆಲೆನ ತೆತ್ತು ನಾವೆಲ್ಲ ಹೈಯರ್ ಎಜುಕೇಷನನ್ನು ಪಡ್ಕೊಳ್ಳೋವಂಥ ಸ್ಥಿತಿಗೆ ಹೊಟ್ಟೋಗ್ತೀವಿ ಯಾವಾಗ ಅಂತಾರಾಷ್ಟ್ರೀಕರಣಗೊಳಿಸಿದಾಗ. ಸೊ ದಿಸ್ ಇಸ್ ಒನ್ ಡಿಮೆರಿಟ್. Increase in cost of education. However, this is right. If you are making higher education globalized, then as I mentioned already, ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಂಡು ಬರ್ತಾರೆ. ಅವರು ತುಂಬ ದೊಡ್ಡ ಅಮೌಂಟನ್ನೇ ಫೀಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕಾಸ್ಟ್ ಆಫ್ ಎಜುಕೇಷನ್ನು ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಎಕ್ಸೆಪ್ಟ್ ಎ, ಬಿ, ಸಿ, ಡಿ ಈಸ್ ದ ಡಿಮೆರಿಟ್ಸ್. ಬಿ, ಸಿ, ಡಿಸ್ ಆರ್ ದಿ demerits. So answer is B, C, D. Here B, C, D, option C is the answer for this question. Friends, let's go for the next question. Question number 8. Which of the following statements are correct about deemed universities? ಸ್ವಾಯತ್ತ ವಿಶ್ವವಿದ್ಯಾಲಯಗಳು ಅಂತ ನಾವೇನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕೀಗ. ಎ ಸ್ಟೇಟ್ಮೆಂಟ್, ದ ಗವರ್ನರ್ ಆಫ್ ದಿ ಸ್ಟೇಟ್ ಈಸ್ ದ ಚಾನ್ಸಲರ್ ಆಫ್ ಡೀಮ್ಡ್ ಯೂನಿವರ್ಸಿಟೀಸ್. ದಿಸ್ ಇಸ್ ಆ್ಯಕ್ಚುಲಿ ನಾಟ್ ಕರೆಕ್ಟ್. ಡೀಮ್ಡ್ ಯೂನಿವರ್ಸಿಟಿಯ ಚಾನ್ಸಲರು ಗವರ್ನರ್ ಆಗಿರೋದಿಲ್ಲ, ಅವರೇ ಅಪಾಯಿಂಟ್ ಮಾಡ್ಕೋತಾರೆ.
So the next B statement B, they can design their own syllabus and coursework. Of course, this is correct. They can design, they can issue their own coursework to the students. They can frame their own guidelines regarding admission and fees. ಅಡ್ಮಿಷನ್ನು ಮತ್ತು ಫೀಸಸ್ ಬಗ್ಗೆ ಅವರೇ ನಿರ್ಧಾರ ತಗೋಬಹುದು. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಲ್ಲ ಅವರೇ ಡಿಸೈನ್ ಮಾಡ್ಕೋಬಹುದು. ಎಕ್ಸಾಮ್ಸ್ ಎಲ್ಲ ಅವರೇ ಡಿಸೈನ್ ಮಾಡ್ಕೋಬಹುದು. ದಟ್ಸ್ ಕರೆಕ್ಟ್. ದ ಸ್ಟೇಟ್ಮೆಂಟ್ ಸಿ ಇಸ್ ಆಲ್ಸೋ ಕರೆಕ್ಟ್. ಡಿ, ದೇ ಕ್ಯಾನ್ ಗ್ರಾಂಟ್ ಡಿಗ್ರೀಸ್. ಅಫ್ ಕೋರ್ಸ್, the deemed universities are giving degrees, and many of you may be coming from deemed universities only, you know that. So except A, B, C, D statements are correct. So here, so B, C, D, B, C, D. So option B is the correct answer for this question. Let's go for 9th question. Quite interesting. India government's target for power production from small hydro projects by the year 2022 is. So here small hydro project is very important keyword. India government's target for power production for 2022 is around 175 gigawatt, but option is not here. So let's go for the explanation of this statement. The government of India has set a target of installing 175 gigawatt of renewable energy capacity by the year 2022, which includes 100 gigawatt from solar, 60 gigawatt from wind, 10 gigawatt from biopower, and 5 gigawatt from small hydro power. So India government's target for power production from small hydro projects by the year 2022 is 5 gigawatt. So the option B is the right answer for this question. Let's go to question number 10. In which country the recent international agreement on phasing out hydrofluorocarbons was signed? ಎಲ್ಲಿ ಈ ಹೈಡ್ರೋಫ್ಲೋರೋಕಾರ್ಬನ್ಸ್ ಅನ್ನ ರಿಮೂವ್ ಮಾಡೋ ಅಂತ, ವಾತಾವರಣದಿಂದ ರಿಮೂವ್ ಮಾಡುವಂಥ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಲಾಯಿತು, ಯಾವ ದೇಶದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದರ ಎಕ್ಸ್ಪ್ಲನೇಷನ್ ನೋಡಿದಾಗ ಕಿಗಾಲಿ ಏನೋ ಒಂದು ಸಿಟಿನಲ್ಲಿ ಇತ್ತೀಚೆಗೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಏನು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಇದು ಪ್ರೋಟೋಕಾಲ್ ಇತ್ತು, ಅದಕ್ಕೆ ಅಮೆಂಡ್ಮೆಂಟ್ಸನ್ನು ಕಿಗಾಲಿಯಿಂದ ಒಂದು ಸಿಟಿನಲ್ಲಿ ಮಾಡಿ ಅಲ್ಲಿ ಅಗ್ರಿಮೆಂಟ್ ಆಯಿತು. ಇದರ ಎಕ್ಸ್ಪ್ಲನೇಷನ್ ನೋಡ್ಬಿಡೋಣ. ಆನ್ ಅಕ್ಟೋಬರ್ 15, 2016, ಇಲ್ಲಿ ರೀಸೆಂಟ್ ಅನ್ನೋ ವರ್ಡು 2017ಗೆ ಸಂಬಂಧಪಟ್ಟಂತೆ ಕೇಳಿರೋದು. ಹಾಗಾಗಿ ರೀಸೆಂಟ್ ಅಂತಂತಂದರೆ 2016 ಅಕ್ಟೋಬರ್ 15 ದ ಕಿಗಾಲಿ ಅಮೆಂಡ್ಮೆಂಟ್ ಟು ದಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಈಸ್ ಅನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ to gradually reduce the consumption and production of hydrofluorocarbons has happened. This Kigali is the capital city of Rwanda. So option A is the right answer. Let's go for question number 11. Which of the following natural hazard is hydrometeorological? Hydrometeorological ಅಂತಂದ್ರೆ ನೀರಿನಲ್ಲಿರ್ತಕ್ಕಂತಹ ಘನವಸ್ತುಗಳ ರೂಪಾಂತರದಿಂದ ಆಗುವಂತಹ ಒಂದು ಅವಘಡಗಳಲ್ಲಿ ಯಾವ ಅವಘಡ ಈ ಕೆಳಗಿನ ಅವಘಡ ಆಗಲಿಲ್ಲ ಅಂತ ಹೇಳುತ್ತೆ. ನಾಟ್ ಅಂತ ಹೇಳಿದರೆ ಇಲ್ಲೂ ನಾಟ್ ಅನ್ನೋ ವರ್ಡು ಬಹಳ ಮುಖ್ಯ. ಸ್ನೋ ಅವಾಲಂಚ್ ಅಂದರೆ ಹಿಮಪಾತ ಅಂತ ನಾವೇನು ಕರಿತೀವಿ ಅದು. ಸಿ ಎರೋಷನ್ ಅಂದರೆ ಸಮುದ್ರದ ಸವಕಳಿ. ಟ್ರಾಪಿಕಲ್ ಸೈಕ್ಲೋನ್, ಸುನಾಮಿ. ಸೊ ಇದರಲ್ಲಿ ಯಾವ ಹೈಡ್ರೋಮೆಟ್ರಲಾಜಿಕಲ್ಲಿಂದ ಆಗೋದಿಲ್ಲ ಅಂತಂದಾಗ ಹೈಡ್ರೋಮೆಟ್ರಲಾಜಿಕಲ್ ಹಜಾರ್ಡಸ್ ಆರ್ ಕಾಸ್ಡ್ ಬೈ ಎಕ್ಸ್ಟ್ರೀಮ್ ಮೆಟ್ರಲಾಜಿಕಲ್ ಆ್ಯಂಡ್ ಕ್ಲೈಮೇಟ್ ಇವೆಂಟ್ಸ್ ಸಚ್ ಆಸ್ ಫ್ಲಡ್, ಡ್ರಾಟ್, ಹರಿಕೇನ್, ಟಾರ್ನಡಸ್, ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಮಡ್ ಸ್ಲೈಡ್ಸ್. ಸೊ ಇಲ್ಲಿ ಈ ಸ್ನೋ ಫಾಲ್ ಅಥವಾ ನಾವೇನು ಹಿಮಪಾತ ಅಂತ ಕರಿತೀವಿ ಅದು ಕೂಡ ಸಮುದ್ರದಲ್ಲಾಗುವಂತಹ ಬದಲಾವಣೆಗಳಿಂದ ಆಗುವಂಥದ್ದೇ. ಟ್ರಾಪಿಕಲ್ ಸೈಕ್ಲೋನ್ ಕೂಡ ಆಗುವಂಥದ್ದೇ. ಸುನಾಮಿ ಕೂಡ ಲ್ಯಾಂಡ್ ಸ್ಲೈಡ್ಸ್ ಅಥವಾ ಮಡ್ ಸ್ಲೈಡ್ಸ್ ಆಗೋದ್ರಿಂದ ಸಮುದ್ರದ ಒಳಗಡೆ ಆಗುವಂಥದ್ದೇ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಸಿ ಎರೋಷನ್ ಬಂದ್ಬಿಟ್ಟು ಅದರಿಂದ ಆಗೋದಿಲ್ಲ. ಹಾಗಾಗಿ
ಸಿ ಎರೋಷನ್ ಬಂದ್ಬಿಟ್ಟು ಬೇರೆ ಬೇರೆ ರೀಸನ್ ಇಂದ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್ ನಂಬರ್ 12. Instead of holding the office during the pleasure of the president, who among the following holds the office during good behavior? ಪ್ರೆಸಿಡೆಂಟನ್ನ ಇಲ್ಲದಂಥ ಸಮಯದಲ್ಲಿ ಯಾರು ಪ್ರೆಸಿಡೆಂಟನ್ನ ಗುಡ್ ಬಿಹೇವಿಯರ್ ಅಂಡರಲ್ಲಿ ಹೊಂದಿರ್ತಾರೆ? ಇಲ್ಲಿ ಆಪ್ಷನ್ ಜಡ್ಜಸ್ ಆಫ್ ಹೈಕೋರ್ಟ್. ಜಡ್ಜಸ್ ಆಫ್ ಹೈಕೋರ್ಟು ಆನ್ಸರ್ ಆಗಿರುತ್ತೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಲೆಟ್ಸ್ ಲುಕ್ ಫಾರ್ ದಿ ನೆಕ್ಸ್ಟ್ ಕ್ವಶನ್ ನಂಬರ್ 13. ದ ಪರ್ಪಸ್ ಆಫ್ ವ್ಯಾಲ್ಯೂ ಎಜುಕೇಶನ್ ಇಸ್ ಬೆಸ್ಟ್ ಸರ್ವ್ಡ್ ಬೈ ಫೋಕಸಿಂಗ್ ಆನ್. ಅಂದರೆ ಉತ್ತಮ ವಿದ್ಯಾಭ್ಯಾಸ ಯಾವುದನ್ನ ಕೊಟ್ಟಾಗ ಆಗತ್ತೆ ಅನ್ನೋದು ಈ ಕ್ವಶನ್ ಬಹಳ ತುಂಬ ಚೆನ್ನಾಗಿದೆ. ಕಲ್ಚರಲ್ ಪ್ರಾಕ್ಟೀಸ್ ಪ್ರಿವೈಲಿಂಗ್ ಇನ್ ದ ಸೊಸೈಟಿ, norms of conduct laid down by social group, concern for human values, religious and moral practices and instructions. So ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಾನವೀಯ ಮೌಲ್ಯಗಳನ್ನು ಕಲಿಸದ ಎಜುಕೇಷನ್ನೇ ಅಲ್ಲ ಅಂತ ಹೇಳ್ತಾರೆ. ಮೊದಲು ವಿದ್ಯಾರ್ಥಿಗೆ ಮಾನವೀಯ ಗುಣಗಳನ್ನು ಕಲಿಸ್ಬೇಕು, ಆಮೇಲೆ ನಂತರದ್ದು ರಿಲಿಜಿಯಸ್ ಇರ್ಬೋದು, ನೀತಿ ಪಾಠಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ನಾರ್ಮ್ಸ್ ಆಫ್ ಕಂಡಕ್ಟ್, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು, ಲಾ ಬಗ್ಗೆ ಆಗಿರ್ಬೋದು. ನಾರ್ಮ್ಸ್ ಆಫ್ ಕಂಡಕ್ಟ್ ಅಂದ್ರೆಲ್ಲ ಕಲ್ಚರಲ್ ಪ್ರಾಕ್ಟೀಸಸ್ ಅಂತಂದ್ರೆ ಸಾಂಸ್ಕೃತಿಕ ಕಾರ್ಯಗಳು, ಧರ್ಮ ಮತ್ತು ಧರ್ಮಾಧಾರಿತ ನೀತಿ ಪಾಠಗಳು. ಇವೆಲ್ಲದಕ್ಕಿಂತ ಮೊದಲು ಕನ್ಸರ್ನ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಗುಣಗಳು, ಮನುಷ್ಯತ್ವವನ್ನು ಮೊದಲು ಒಬ್ಬ ವಿದ್ಯಾರ್ಥಿಗೆ ಕಲಿಸ್ಬೇಕಾಗತ್ತೆ. ಸೊ ಹಾಗಾಗಿ ವೆರಿ ಸಿಂಪಲ್ ಆನ್ಸರ್ ಆ್ಯಂಡ್ ವೆರಿ ಡೇರ್ ಆನ್ಸರ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ರಾಜ್ಯಸಭಾ ಈಸ್ ಎ ಪರ್ಮನೆಂಟ್ ಹೌಸ್ ವಿಚ್ ಕ್ಯಾನ್ ಬಿ ಡಿಸಾಲ್ವ್ಡ್ ಓನ್ಲಿ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ. ರಾಜ್ಯಸಭಾ ಡಸ್ ನಾಟ್ ರೆಪ್ರೆಸೆಂಟ್ಸ್ ದ ಲೋಕಲ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ಸ್. Members of Rajya Sabha are not bound to vote at the dictates of the states they represent. No union territory has a representative in Rajya Sabha. So the answer is B, that is B and C is the right answer. Rajya Sabha does not represent the local interests of the state. Members of Rajya Sabha are not bound to vote at the dictates of state by their represents. Next question nodona. Question number 15. Which of the following are not necessarily the immediate consequences of the proclamation of the president's rule in the state? ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹಾಕಲಾಗುತ್ತೋ ಆ ರಾಜ್ಯದಲ್ಲಿ ನಡೆಯುವಂತಹ ತಕ್ಷಣದ ಕಾರ್ಯಗಳು ಏನೇನು ಅಂತಂದ್ಬಿಟ್ಟು ಇಲ್ಲಿ ಆಪ್ಷನ್ಸು: ಡೆಸಲ್ಯೂಷನ್ ಆಫ್ ದಿ ಸ್ಟೇಟ್ ಮಿನಿಸ್ಟರ್ಸ್ ಇನ್ ದ ಸ್ಟೇಟ್, ರಿಮೂವಲ್ ಆಫ್ ದಿ ಕೌನ್ಸಿಲ್ ಆಫ್ ದಿ ಮಿನಿಸ್ಟರ್ಸ್, ಟೇಕ್ ಓವರ್ ಆಫ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಬೈ ಯೂನಿಯನ್ ಗವರ್ನಮೆಂಟ್, ಅಪಾಯಿಂಟ್ಮೆಂಟ್ ಆಫ್ ನ್ಯೂ ಚೀಫ್ ಸೆಕ್ರೆಟರಿ. ಆಕ್ಚುಲಿ ಫ್ರೆಂಡ್ಸ್, ಡೆಸಲ್ಯೂಷನ್ ಆಫ್ ಸ್ಟೇಟ್ ಮಿನಿಸ್ಟರ್, ಆಯಾ ರಾಜ್ಯದಲ್ಲಿರುವಂತಹ ಮಂತ್ರಿಗಳು ತಮ್ಮ ಅಧಿಕಾರವನ್ನು ಕಳ್ಕೊತಾರೆ. ಹಾಗೆ ಅಪಾಯಿಂಟ್ಮೆಂಟ್ ಆಫ್ ನ್ಯೂ ಚೀಫ್ ಸೆಕ್ರೆಟರಿ ಆಗುತ್ತೆ. ಆಪ್ಷನ್ ಸ್ಟೇಟ್ಮೆಂಟ್ ಎ ಅಂಡ್ ಡಿ ಯಾವುದರಲ್ಲಿದೆ ಅಂತಂತಂದ್ರೆ ಆಪ್ಷನ್ ಎ ನಲ್ಲಿದೆ. ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 16. In which teaching method learners' participation is made optimal and proactive? ಯಾವ ಕಲಿಕಾ ವಿಧಾನದಲ್ಲಿ ಸ್ಟೂಡೆಂಟ್ಸನ್ನು ಅಂದರೆ ವಿದ್ಯಾರ್ಥಿನ ಒಳಗೊಳ್ಳುತ್ತೆ ಹಾಗೂ ಅವನನ್ನು ತುಂಬ ಆಪ್ಟಿಮಲ್ ಪ್ರೊಆಕ್ಟಿವ್ ಆಗಿ ತುಂಬ ಕ್ರಿಯಾತ್ಮಕವಾಗಿ ಇಟ್ಕೊಳ್ಳುತ್ತೆ? ಇಲ್ಲಿ ಡಿಸ್ಕಷನ್ ಮೆಥಡ್, ಬುಸ್ ಸೆಷನ್ ಮೆಥಡ್, ಬ್ರೈನ್ ಸ್ಟಾರ್ಮಿಂಗ್ ಮೆಥಡ್ ಆ್ಯಂಡ್ ಪ್ರಾಜೆಕ್ಟ್ ಮೆಥಡ್ ಈ ಎಲ್ಲದರಲ್ಲೂ ಇರುತ್ತೆ. ಬಟ್ ಇಲ್ಲಿ ಪ್ರೊಆಕ್ಟಿವ್ ಆ್ಯಂಡ್ ಪಾರ್ಟಿಸಿಪೇಷನ್ ಅನ್ನೋ ವರ್ಡ್ ಇದೆಯಲ್ಲ, ಆ ಪ್ರೊಆಕ್ಟಿವ್ ಯಾವುದರಲ್ಲಿ ತುಂಬ ಕ್ರಿಯಾತ್ಮಕವಾಗಿ ಯೋಚನೆ ಮಾಡ್ತಾನೆ ಅಂದರೆ ಡಿಸ್ಕಷನ್ ಮೆಥಡಲ್ಲಿ. ತುಂಬ ಡಿಸ್ಕಷನ್ ಎಕ್ಸ್ಟ್ರೀಮ್ಗೆ ಹೋದಾಗ ಮಕ್ಕಳಲ್ಲಿ ಬಹಳ ದೊಡ್ಡ ಆಲೋಚನೆಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಲೆಕ್ಚರಲ್ಲಿ ನಾವು ಇಷ್ಟು ಕ್ವಶನ್ಗಳನ್ನು ನೋಡಿದ್ದೀವಿ. ಇನ್ನೊಂದಷ್ಟು ಕ್ವಶನ್ಗಳ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋ ಲೆಕ್ಚರಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಪ್ರಾವೀಣ್ಯತಾ
video tutorial channel. Thank you very much.